ನೋಡಿ ಯಾಕೆ ಬೊಗಳ್ತಾ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಡ್ರೆಸ್ಗೂ ನನ್ಗೂ ಏನ್ ಸಂಬಂಧ ಅಂತ ತಾನೆ? ಈ ಡ್ರೆಸ್ ಹಿಂದೆ ಒಂದ್ ದೊಡ್ಡ ಲವ್ ಸ್ಟೋರಿನೇ ಇದೆ. ನೋಡ್ ಸಿಸ್ಟರ್, 20 ವರ್ಷದಿಂದ ನಾನು ಊರ್ ಬಿಟ್ಟು ಹೋಗುವಾಗ ಪದ್ಮ ನನ್ನ ಇದೇ ಡ್ರೆಸ್ ಅಲ್ಲಿ ನೋಡಿದ್ದು. ಈ ಡ್ರೆಸ್ ಹಾಕೊಂಡು ಹೋದ್ರೆ ಅವಳು ನನ್ನ ನೋಡಿ ಗುರ್ತು ಹಿಡಿತಾಳೆ ಅಂತ ಇದನ್ನೇ ಹಾಕೊಂಡಿದ್ದೀನಿ. ಸರಿನಾ? ಪ್ಲೀಸ್ ಬೊಗಳ್ಬೇಡ. ನಿನ್ನ ನಿನ್ ಲೆವೆಲ್ ಗಿಳಿದ್ ನನ್ ಕತೆ ಹೇಳ್ಕೊಂಡಲ್ಲ. ಇರೋ ದೇವ್ರು ನಿನ್ಗೆ ಅಂತ ಸೃಷ್ಟಿ ಮಾಡಿರೋ ಆಯುಧ ಇದೆ. ಅಪ್ಪ ಸುಂದ್ರ, ಬೆಂಡ್ರವಾಡಿ ಮಾರವನ್ ಜಾತ್ರೆಗೆ ಬೆಳಿಗ್ಗೆ ಎದ್ದು ಫಸ್ಟ್ ಬಸ್ಗೆ ಹೊಂಟೋಗ್ಬಿಟ್ರೆ ನಾಷ್ಟ ಊಟ ಎಲ್ಲ ಮುಗಿಸ್ಕೊಂಡ್ ಬರ್ಬೋದು ಕಳ. ನನ್ ಮಗನೇ, ಇನ್ನೂ ಒಂದ್ ತಿಂಗಳಿರೋ ಜಾತ್ರೆಗೆ ಈಗ್ಲೇ ಹೇಳ್ತಾ ಅವನೇ. ಆ ಚೆನ್ನಪ್ಪ ನಿನ್ನೆ ಮೆಟ್ರಿಸ್ಕಿದ್ ನೋಡಿದ್ರೆ ಅವನು ಅವ್ರ ಅಪ್ಪನ್ ತಿಥಿ ಕರ್ದಾನ, ಊಟ ಇಕ್ಕಾನ ಅನ್ನೋದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದ್ ಕಳ. ಯಾರು ಆ ಕೆಂಪಿರೋನ್ ಮೊಮ್ಮಗನ? ಅವ್ನ್ ಪೇಟೆಯಿಂದ ಬಂದಲ್ಲ ಬಿಡು, ನೇರ ಹುಚ್ಚಾಸ್ಪತ್ರೆಯಿಂದ ಬಂದ್ಬಿಟ್ಟವನೆ. ನನ್ಗೂ ಹಂಗೆ ಅನಿಸ್ತೈತೆ ಕಳ. ಮಗಳು ಇಷ್ಟಕ್ಕೆ ಬರ್ತಾವನೆ ನೋಡ. ಸುಂದ್ರ, ಹಿಂದ್ಗಡೆ ಏನೋ ಬಿಸಿ ಬಿಸಿ ಆಗ್ತೈತೆ, ನೋಡೋಕು ಭಯ. ಹೊಸಿ ನೋಡಿ ಹೇಳ್ತೀಯಾ? ಉಸಿರು ಬಿಡ್ತಾವನಿ, ಜೋರಾಗಿ ಉಸಿರು ಬಿಡ್ತಾವನಿ. ಏನ್ರಣ ಹೋಯ್ತಾ? ಹೊಂಟೋಯ್ತು ಅಂದ್ರೂ ಓದಿತಾನೆ, ಹೋಗ್ಲಿಲ್ಲ ಅಂದ್ರೂ ಓದಿತಾನೆ. ಬಾಯ್ ಬಿಡ್ಬೇಡ, ಇವನ್ಗೆ ಮೂಗ್ನಲ್ಲಿ ಹೇಳ್ಬೇಕು. ಹೋಯ್ತು, ಹೊಂಟೋಯ್ತು, ಹೊಂಟೋಯ್ತು. ಅಪ್ಪ ಅಣ್ಣ, ತುಂಬಾ ಥ್ಯಾಂಕ್ಸ್ ಕಣ. ಉಚ್ನಾಯಿ ಕಣ, ಅದು ಉಚ್ನಾಯಿ. ಪದ್ಮನ್ ಮನೆ ಎಲ್ಲದೆ ಅಂತ ಗೊತ್ತಾಯ್ತಾ? ಅಲ್ಲೋಡು, ನೇರಕ್ಕೆ ಹೋಗಿ ಬಲಗಡೆ ತಿರ್ಕೊಂಡ್ರೆ 3ನೇ ಮನೆನೇ ಪದ್ಮನ್ ಮನೆ. ನಿಂಗ ಅವನ್ಗೆ ಪದ್ಮನ್ ಮನೆ ಅನ್ಬಿಟ್ಟು ಆ ನಾಯಕ್ ಸಾನಿ ಚಿಕ್ಕಿ ಮನೆ ತೋರ್ಸ್ಬಿಟ್ವಲ್ಲ. ಅವ್ರಿಗೆ ಅದೇ ಸರಿಯಾದ ಅಡ್ರೆಸ್ ಮುಂದಕ್ಕೆ ನೋಡ್ ಮಾಚ. ಪದ್ಮಾ, ಪದ್ಮಾ, ಓಹೋ ಅತ್ತೆ, ಚೆನ್ನಾಗಿದೆ ಅತ್ತೆ? ಚೆನ್ನಾಗಿದ್ದೀನಿ. ಎಲ್ಲವಳು? ಒಳಗವಳೆ. ಅಯ್ಯೋ ಅಯ್ಯೋ, ಮೋಸ ಹೋದ್ನೆ. ಅಯ್ಯೋ ದೇವ್ರೆ, ಈ ಘೋರವಾದ ದೃಶ್ಯ ನೋಡಕ್ಕೆ 20 ವರ್ಷ ಕಾಯ್ಬೇಕಾಯ್ತೆ. ಮತ್ತೆ ಈ ವಿಷಯ ಮಾವನು ಗೊತ್ತಾ? ಅವರೇ ಕಣಪ್ಪ ಏರ್ಪಾಟೆಲ್ಲ ಮಾಡ್ಕೊಟ್ಟೋಗಿದ್ದು. ಅಯ್ಯೋ ಮಾವ, ಮೋಸ ಹೋಗ್ಬಿಟ್ಟೆ ಮಾವ. ನೀನು ಪಕ್ಷ ಬದಲಾಯಿಸ್ಬಿಟ್ಟೆಲ್ಲ ಮಾವ. ನಾನ್ ಚಿಕ್ಕವನಾಗಿದ್ದಾಗ ಮನುಷ್ಯನಿಗೆ ಗೌರವನೇ ಮುಖ್ಯ ಅಂತ ಹೇಳ್ತಾ ಇದ್ದಲ್ಲ ಮಾವ. ಮೋಸ ಹೋಗ್ಬಿಟ್ಟೆ. ನಿಮ್ಮ ಅಜ್ಜಿ ರೈಟ್ ಹೇಳ. ಪದ್ಮ, ಆಗಿದ್ದೆಲ್ಲ ಆಗೋಯ್ತು, ಸ್ನಾನ ಮಾಡ್ಕೊಂಬ, ಮನೆಗೆ ಹೋಗುವ. ಇಲ್ಲೇ ಆದ್ರೆ 500 ರೂಪಾಯಿ, ಮನೆಗೆ ಹೋದ್ರೆ 1000 ರೂಪಾಯಿ. ನನ್ ಪದ್ಮನ್ಗೆ 1000 ರೂಪಾಯ? ಯೋ, ಯಾರಯ್ಯ ನೀನ್ ಪದ್ಮ? ನನ್ನ ಮಾವನ್ ಮಗಳು ಪದ್ಮ, ಪದ್ಮಾವತಿ. ಅವಳು ಪದ್ಮಾವತಿ ಅಲ್ಲ, ನನ್ನ ಮಗಳು ಚೆಕ್ಕಿ. ಹಂಗಾರೆ ನನ್ ಪದ್ಮಾವತಿ ತಿರುಪ್ತಿಲ್ಲ ಅವಳೆ. ಹೋಗಯ್ಯ. ನಿಂಗ ನಾವು ಆ ಚೆನ್ನಪ್ಪನ ಆ ಸುಳೆ ಚಿಕ್ಕಿ ಮನೆ ಕಳಿಸ್ಬಿಟ್ಟು ಬಂದ್ಬಿಟ್ವಲ್ಲ, ನಿಜವಾಗ್ಲೂ ಅವ್ನು ಹಾಕೊಂಡಿರೋ ಬಟ್ಟೆನ ವಾಪಸ್ ಬಂದಾನ. ನೀನೊಂದು ಅಲ್ಲೋದರಿ ಪಂಚನೆ ಕೊಡಕ್ಕಿಲ್ಲ, ಇವ್ರು ಹಾಕೊಂಡಿರೋದು ಅರ್ಧ ಚಡ್ಡಿ, ಅದನ್ನು ಕಿತ್ತಾಕ್ಬಿಡ್ತಾರೆ. ಏನ್ರಣ, ನಾನು ಏನ್ ನಿಮಗ್ ದ್ರೋಹ ಮಾಡಿದ್ದೆ? ಪದ್ಮನ್ ಮನೆ ತೋರ್ಸು ಅಂದ್ರೆ ಯಾವ್ದೋ ಸೂಳೆ ಮನೆ ತೋರ್ಸ್ಬಿಟ್ರಲ್ಲ. ಅಲ್ಲ, ನಮ್ ಪದ್ಮನ್ಗೂ ಸೂಳೆಗೂ ಒಂದೇ ಮಾಡ್ಬಿಟ್ರಲ್ಲಣ್ಣ. ನೌಥಾನು ಕಂಪನಿ ಹೆಸರನ್ನೇ ಹಾಳು ಮಾಡ್ತಾವ್ರಿ. ಇದಕ್ಕೆ ಇದೇ ಕರೆಕ್ಟ್.
ಎಲ್ಲರೂ ಇದನ್ನು ಉಪಯೋಗಿಸಿರಿ. ಟನ್ ಟಡನ್. ಅಯ್ಯ ಅಯ್ಯ, ಎಷ್ಟೊಂದು ಸಾಮಾನುಗಳು, ಎಷ್ಟೊಂದು. ಅಯ್ಯ ಲೇ ಸಿಂಗ, ಅದೃಷ್ಟ ಮಾಡಿದ್ಯಾ ನನ್ನ ಮಗನೇ, ಅದೃಷ್ಟ ಮಾಡಿದ್ಯಾ. ಹಬ್ಬ ಮಾಡು, ಹಬ್ಬ ಮಾಡು. ಎಷ್ಟೊಂದು ಬರ್ತಿದ್ದು ಮೂಟೆಗಳು. ಅಯ್ಯೋ, ಫ್ಯಾನು ತಿರುಗುತ್ತಾ ತಿರುಗುತ್ತಾ ತಿರುಗುತ್ತೆ ತಿರುಗುತ್ತೆ. 500 ರೂಪಾಯಿ ಗ್ಯಾರಂಟಿ. ವಾಚು ವಾಚು ನಡೆಯುತ್ತಾ ನಡೆಯುತ್ತಾ ನಡೆಯುತ್ತೆ. ನನ್ನ ಟೈಮ್ ಚೆನ್ನಾಗಿದೆ. ರೇಡಿಯೋ ರೇಡಿಯೋ. ತಂಡ್ಲುಕರ್ ಹೊಡಿತಾವನೆ. ಹೊಡೆದ ಸಿಕ್ಸರ್ ಹೊಡೆದ. ಇಂಡಿಯಾ ಶ್ರೀಲಂಕಾ ಮ್ಯಾಚ್ ಹೊಡೆದ ಬೌಂಡ್ರಿ. ಅವನು ಬೌಂಡ್ರಿ ಹೊಡೆದ. ನಾನು ಇದನ್ನೇ ಹೊಡ್ಕೊಂಡ್ಬಿಡ್ತೀನಿ. ಎಲ್ಲೋ ಸಿಂಗ, ಈ ಮನೆನೇ ಗುಡ್ಸಿ ಗುಂಡಾಂತರ ಮಾಡು. ಬೀರೋ ಬೀರೋ. ತೆಗೆದಿದೆ ತೆಗೆದಿದೆ. ನಾನು ಬರ್ತೀನಿ ಅಂತ ತೆಗೆದಿಟ್ಟಾರಲ್ಲಪ್ಪ. ಅಯ್ಯೋ, ಎಷ್ಟೊಂದು ಸಾಮಾನುಗಳು, ಎಷ್ಟೊಂದು ಸಾಮಾನುಗಳು. ಬ್ಯಾಟ್ರಿ ಬ್ಯಾಟ್ರಿ ಬ್ಯಾಟ್ರಿ. ಅಯ್ಯೋ, ಇದೇನಿದು? ಬೆಳ್ಳಿ ಬೆಳ್ಳಿ. ಇದನ್ನ ಮಾರಿದ್ರೆ 1000 ರೂಪಾಯಿ ಗ್ಯಾರಂಟಿ. ಇನ್ನೇನೇನಿದೆಯಪ್ಪ? ಇದೇನಿದು? ಇದನ್ನ ಮಾತ್ರ ಬಾಗ್ಲಾಕ್ತವ್ರೆ ಫಿಲಮ್ಸ್. ಇದೇನಿದು? ಅಯ್ಯೋ, ಮುತ್ತಿನ ಹಾರ, ಮುತ್ತಿನ ಹಾರ. ಇದನ್ನ ಹೊಡೆದ್ರೆ 3 ವರ್ಷ ಯಾವ ಮನೆ ಬೀಗನೆ ಹೊಡಿಗಿಲ್ವಲ್ಲಪ್ಪ. ಅಯ್ಯೋ, ಗೋಲ್ಡ್ ಗೋಲ್ಡ್ ಒಂದು ಅಂಗಡಿನೇ ಇಟ್ಬಿಡ್ಬೋದು. ಅಯ್ಯೋ ಅಯ್ಯೋ, ಇನ್ನೇನೇನೋ ಇದೆಯಪ್ಪ. ಅಯ್ಯಯ್ಯ, ಸಿಲ್ಕ್ ಸೀರೆ, ಸಿಲ್ಕ್ ಸೀರೆ, ಜರಿ ಪಂಚೆ. ಅಪ್ಪ ಅಪ್ಪ, ನಿನ್ನ ಮಗ ಕೈ ತುಂಬ ಸಂಪಾದನೆ ಮಾಡೋ ಟೈಮ್ನಲ್ಲಿ ಕಣ್ ತುಂಬ ನೋಡ್ದಾಗ ಹೋಗ್ಬಿಟ್ಟಿಯಲ್ಲಪ್ಪ. ಅಪ್ಪ, ಹೋಗೋದು ಹೋದೆ, ನೀನ್ ಒಬ್ಬನೇ ಹೋದ್ಯಪ್ಪ. ಅಮ್ಮನ್ನ ನಿನ್ ಜೊತೆಲಿ ಕರ್ಕೊಂಡು ಹೊರಟೋಗ್ಬಿಟ್ಟಿಯಲ್ಲಪ್ಪ. ಅಪ್ಪ, ಪರವಾಗಿಲ್ಲಪ್ಪ, ನಿನ್ನ ಆಶೀರ್ವಾದ ಹೊಂದಿದ್ರೆ ಸಾಕಪ್ಪ. ಈ ಮನೆನ ಗುಡ್ಸಿ ಗುಂಡಾಂತರ ಮಾಡಿ 3 ವರ್ಷ ಕುಂತ್ಕೊಂಡು ಊಟ ಮಾಡ್ತೀನಪ್ಪ, ಮಾಡ್ತೀನಿ. ಏನಪ್ಪ ಇದನ್ನ ಉಟ್ಕೊಂತಪ್ಪ? ಉಟ್ಕೋತೀನಪ್ಪ, ಉಟ್ಕೋತೀನಿ. ನಿನ್ನ ಆಸೆ ಪೂರೈಸ್ತೀನಪ್ಪ. ಏನಪ್ಪ ಉಟ್ಕೋಬೇಡ ಅಂದ? ಇದ್ರಲ್ಲೇ ಮೂಟೆ ಕಟ್ಕೊಂಡ್ಬಿಡ್ಲಾ? ಕಟ್ಕೊಂತೀನಪ್ಪ, ಕಟ್ಕೋತೀನಿ ಕಟ್ಕೋತೀನಿ. ಇದನ್ನೇ ನಿನ್ ತಿದ್ದಗಿಡ್ತೀನಪ್ಪ, ಇಡ್ತೀನಿ, ಸುತ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಅಪ್ಪ. ರೀ, ಅಲ್ಲೋಡ್ರಿ. ಎಲ್ಲ ಎನ್ಸ್ಕೊಳಕ್ಕೆ ಒಬ್ಬ ತಮ್ಮ ಇದ್ದಿದ್ರೆ ಬಹಳ ಚೆನ್ನಾಗಿತ್ತಪ್ಪ. ಹೋಲಿ ಬಿಡು, ನಾನು ಅಡ್ಜಸ್ಟ್. ಅಯ್ಯೋ, ನನ್ನ ಮನೆಗೆ ಮುಂದೆ ಮೂಟೆ ಕಟ್ತಾ ಇದ್ಯಾ? ಯಾರು ನೀನು? ನಮ್ ತೋಟಕ್ಕೆ ಹೋಗಿ ಎಳ್ನೀರ್ ಕದೀತೀರೇನ್ರೋ? ಕದೀತೀರಾ? ಬರ್ತೀರೇನ್ರೋ ಇನ್ನೊಂದ್ಸತಿ? ಇದೇ ಕೆಲಸ ಆಗೋದು ಕಳ್ಪಟ್ಟೆತವ ನಿಮ್ಗೆ. ಕದೀತೀರಾ? ಕದೀತೀರಾ? ಬರ್ತೀರೇನ್ರೋ? ಬರ್ತೀರೇನ್ರೋ? ಯಾಕೋ ಹಿಂಗ್ ಕಟ್ಟಾಕಿ ಹೊಡಿತಾ ಇದೆ ಅವ್ರಿಗೆಲ್ಲ? ನಮ್ ತೋಟಕ್ಕೆ ನುಗ್ಗಿ ಎಳ್ನೀರ್ ಕದೀತಾರೆ ಜನಪಣ. ಹೌದಾ? ಲೇ ಸಕ್ರೆ, ನಿನ್ ಜೀವನದಲ್ಲಿ ಒಳ್ಳೆ ಕೆಲಸ ಮಾಡಿರೋದು ಅಂದ್ರೆ ಇವತ್ತೇ ನೋಡು. ಕೊಡಲಿ ಕೊಡಲಿ, ಆ ಕಟ್ಟಿ ಹೋಗೋಣ ಹಾಗಣ. ಏಯ್, ಏನಂದೆ ಅವತ್ ನೀನು? ಏನೋ ಅಂದೆ? ಯಾರೋ ನೀನು ಅಂದೆ ಅಲ್ವಾ? ಇವತ್ತೆಂಗೆ? ಸರ್, ನಮ್ಮ ನೋಡಿರಿ ಬಿಡಿರಿಲ್ಲ ಗೊಂದಾಕಿ, ಆದ್ರೆ ನಾವೇನಕ್ ಕದ್ವಿ ಅಂತ ಕೇಳ್ ತಿಳ್ಕೊಳ್ಳಿ. ಕದಿಯೋದ್ರಲ್ಲೂ ನ್ಯಾಯ ಧರ್ಮನ ನಿನ್ನ? ಪದ್ಮಕ್ಕನ ಎಳ್ನೀರ್ ಕಿತ್ಕೊಂಡ್ ಬಾ ಅಂತ ಹೇಳಿದ್ದು ಸರ್. ಪದ್ಮನ? ಸರ್, ಪದ್ಮಕ್ಕ ಹೇಳಿದ್ಲು ನಿಮ್ ತೋಟದಿಂದ ಎಳ್ನೀರ್ ಕಿತ್ಕೊಂಡ್ ಬಾ ಅಂತ. ಸಿಕ್ಕಾಕೊಂಡ್ರೆ ಹೊಡಿಸ್ಕೊಂತೀವಿ ಅಂತ ಹೇಳಿದ್ವಿ. ಏನ್ ಹೊಡಿಸ್ಕೊಳಲ್ಲ, ಆ ತೋಟದ ಮೇಲೆ ನಂದು ಒಂದ್ ಅಧಿಕಾರ ಇದೆ ಅಂತ ಹೇಳಿದ್ಲು. ಏನು, ನನಗೂ ಅಧಿಕಾರ ಇದೆ ಅಂದ? ಅಯ್ಯೋ, ಮೊದ್ಲೇ ಯಾಕ್ರೋ ಹೇಳಿಲ್ಲ ನೀವು? ಲೋ ಸಕ್ರೆ ಅಣ್ಣ, ಯಾರ್ದು ತೋಟ ಇದು? ನಮ್ದೇಯ. ನಮ್ ತೋಟ ಅಂತ ಗೊತ್ತಿದ್ ಯಾಕೋ ಹೊಡೆದೆ ಅವ್ರಿಗೆ? ಎಳ್ನೀರ್ ಕದಿತಾ ಜನಪಣ. ಲೈ ಲೈ, ನೋಡು ನೋಡು, ಈ ಮುಖಗಳು ನೋಡು. ಕಳ್ತನ ಮಾಡೋ ಮುಖಗಳನ್ನ ಇವು. ಇವರು ಕಳ್ತನ ಮಾಡಿದ್ದಲ್ಲ, ಅಧಿಕಾರದಿಂದ ಪಡೆದಿದ್ದು. ಮಕ್ಕಳನ್ನ ದೇವ್ರು ಅಂತಾರೆ, ಅಂತದ್ರಲ್ಲಿ ಇವ್ರನ್ನ ಹೊಡೆದಿದ್ಯಲ್ಲ. ಏಯ್, ನೀವ್ ಮೊದ್ಲೇ ಹೇಳ್ಬೇಕಾಯ್ತು. ಹೇಳಿದ್ವಿ ಸರ್, ಪದ್ಮಕ್ಕಂಗೆ ಎಳ್ನೀರು ಅಂತ ಹೇಳಿದ್ರು ಕೂಡ ಗಡ್ಡ ಹಾಕೊಂಡು ಹೊಡೆದ್ಬಿಟ್ಟ ಸರ್. ಪದ್ಮನ ಹೇಳಿದ್ಮೇಲೆ ಹೊಡೆದ್ನ? ಏಯ್, ಇಲ್ಲಣ್ಣ, ನನ್ ಮಗನೇ, ನನ್ ಮುಂದೆ ಹೊಡಿ. ಸ್ವಲ್ಪ ಹೆಂಗೋ ದಬಾಯಿಸ್ಬಿಟ್ಟೆ. ಲೋ, ಅವತ್ ಪದ್ಮಕ್ಕನ್ ಜೊತೆ ನಂಗೆ ಆಡ್ಬೇಕಾದ್ರೆ ಅನ್ಕೊಂಡೆ ಅವನು ಹೊಡಿತವನೆ ಅಂತ. ಅವ್ನಿಗೆ ಎಲ್ ತಟ್ಟಬೇಕು ಅಂತ ನನಗೆ ಚಂದ ಗೊತ್ತು. ನಮ್ ಪದ್ಮಕ್ಕನ ಹೆಸರು ಹೇಳ್ಕೊಂಡಿ, ನಮ್ಮ ಆಸೆನೆಲ್ಲ ತೀರ್ಸ್ಕೊಂಡಿ ಚಂದ ಮುಂಡಿಸ್ಬಿಡವ ಅಂದ್ರೆ ಪದ್ಮಕ್ಕ ನಮ್ಮ ಮದ್ವೆ ಆಗ್ಬೇಕು ಅಂತ್ಯಾ? ಆ ಗೂಬೆನ್ ಯಾರ ಮದ್ವೆ ಆಗ್ತಾರೆ? ಏಯ್, ಕೋಪ ಮಾಡ್ಕೋಬಿಡ್ರು. ಸಕ್ರೆಗೆ ಹೇಳಿದೀನಿ, ಇನ್ಮೇಲಿಂದ ಬೇಕಾದಾಗ ಬಂದು ಇಷ್ಟ ಬಂದಷ್ಟು ಎಳ್ನೀರ್ ಕೊಡಿರೋ. ಆ ಪದ್ಮನ್ಗೂ ನಿಮ್ಗೂ. ಪದ್ಮಕ್ಕಂಗೆ ನಮ್ ಕಂಡ್ರೆ ಪ್ರಾಣ ಸಾರ್. ನಾವ್ ಹೇಳಿದ್ರೆ ಆಳ್ಬವಿಗೂ ಬೀಳ್ತಾಳೆ. ನಾವ್ ಅಷ್ಟು ಕ್ಲೋಸ್. ಹೌದಾ? ಇನ್ ಮುಂದೆ ಪದ್ಮನ್ಗೆ ಏನ್ ಬೇಕು ಕೇಳ್ರೋ, ನಾನ್ ಕೊಡ್ತೀನಿ.
ಆಮೇಲೆ ಪದ್ಮನ್ಗೂ ನನ್ಗೂ ನೀವೇ ಕಣ್ರೋ. ಹೌದು ಬಾವಾ. ನಾಳೆ ನೀವು ನಮ್ಮ ಪದ್ಮಕ್ಕನ್ ಕಟ್ಕೊಳ್ಳೋರು ಮತ್ತೆ ಇನ್ನೇನ್ ಕರಿಬೇಕು ಬಾವಾ? ಬಾಮೈಕ್ಲಾ 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 ಬಾಮೈಕ್ಲಾ. ಅಯ್ಯೋ 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 ಅಯ್ಯೋ, ಹೇಳಕ್ ಇದೇ ಜಾಗ ಬೇಕಾಗಿತ್ತೇನ್ರೋ? ತೋಟ ಎಲ್ಲ ಗಲೀಜ್ ಮಾಡ್ಬಿಟ್ರಲ್ರೋ. ಇದು ಗಲೀಜಾ? ಇದನ್ನೇ ಕಣಯ್ಯ ಲಾರಿ ಗಟ್ಲೆ ತುಂಬ್ಕೊಂಡು ಹೋಗೋದು ಗೊಬ್ರಕ್ಕೆ. ಹೋಗ್ಬಿಟ್ಟು 10 ಎಳ್ನೀರ್ ತಗೊಂಬ. 10 ಎಳ್ನೀರ? ಈಗ ತಾನೇ 3 ಕೊಟ್ರಲ್ರೋ. ಯೋ ಅದು ಕುಡಿಯಕ್ಕೆ, ಇದು ತಳ್ಕೊಳಕ್ಕೆ. ತೊಳಿಯಕ್ಕ? ಬುದ್ಧಿ ಇಲ್ದವನ್ಗೆ ಬಂಗಾರ ಲಂಗೋಟ ಸಿಕ್ದಂಗೆ. ಆ ಪೆದ್ನನ್ ಮಗ ಸಿಕ್ತಂತ ಎಷ್ಟು ಆಟ ಆಡ್ತೀರಾ ನೀವು? ಹೆಚ್ಚಿಗೆ ಮಾತಾಡ್ರೆ ಚೆನ್ನಪ್ಪಂಗೇಳಿ ಫಿಟ್ಟಿಂಗ್ ಇಟ್ಟು ತೆಗೆಸ್ಬಿಡ್ತೀನಿ. ಅಯ್ಯೋ ತರ್ತೀನ್ರಪ್ಪ. ಈ ನನ್ ಮಕ್ಳು ಮಾಡೋರೇ ಇವ್ರು. ಲೋ ಮಂಜ, ಪದ್ಮಕ್ಕಂಗೂ ಪೆಕ್ರಂಗೂ ಒಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಿಕ್ಕಿದೆಲ್ಲ ತಿನ್ಬಿಟ್ವಲ್ಲ. ಈಗ ಅವನು ತೂಪ್ತವ ಕಾಯ್ತಿರ್ತಾನೆ. ಏನೋ ಮಾಡೋದಾ? ನಾಯಿಗ್ ಮೂಳೆ ತುಂಡು ಹಾಕ್ದಂಗೆ. ಈ ಲವ್ ಲೆಟರ್. ಲವ್ ಲೆಟ್ರಾ? ಅಕ್ಕ ಬರದಾ? ಅಲ್ಲ, ಅಕ್ಕ ಬರ್ದಿರೋ ಹಂಗೆ ನಾನೇ ಲೆಟರ್ನ ಬರ್ದಿರೋದು. ಈ ಲೆಟರ್ನ ಇಟ್ಕೊಂಡು ಇನ್ನು ಸ್ವಲ್ಪ ದಿನ ಹಿಂಗೆ ಓಸಿ ತಿನ್ನೋದು, ಇಲ್ಲೇ ಬಂದ್ ಕೂರೋದು. ಕಮಾನ್ ಫಾಲೋ. ಈಶ್ವರ, ಜಗದೀಶ್ವರ, ನಂಜುಂಡೇಶ್ವರ, ನನ್ನನ್ನು ಕಾಪಾಡು ತಂದೆ, ನನ್ನನ್ನು ಕಾಪಾಡು. ನಮ್ಮ ಮಣ್ಣಿನ ಮದುವೆ ಆಗಿ ಊರ್ ಬಿಟ್ಟು ಬಂದು ಬಹಳ ದಿನ ಆಯ್ತು ತಂದೆ. ಹೊಟ್ಟೆ ಹಸು ತಡ್ಕೊಳಕ್ ಆಗ್ತಾ ಇಲ್ಲ ತಂದೆ, ಆಗ್ತಾ ಇಲ್ಲ. ಅಯ್ಯೋ ಅಪ್ಪ, ಶಿವ, ಮುಕುಂದ, ನಿನ್ ಕರ್ಣನೇ ಕರ್ಣೇನಪ್ಪ, ನಿನ್ ಕರ್ಣನೇ ಕರ್ಣೆ. ಪಕ್ಕದಲ್ಲೊಂದು ಬಂಗಾರದ ತ್ರಿಶೂಲ ಇಟ್ಕೊಂಡು ಎತ್ಕೊಳ್ಳೋ ನನ್ ಮಗನೇ, ಎತ್ಕೊಳ್ಳೋ ನನ್ ಮಗನೇ ಅಂತ ಹೇಳಿದ್ದು ನನ್ ಕೇಳಿಸ್ದೆ ಹೋಯ್ತಲ್ಲಪ್ಪ. ಏನಪ್ಪ ಎತ್ಕೊಂಡ್ಯಪ್ಪ? ಎತ್ಕೋತೀನಪ್ಪ, ಎತ್ಕೋತೀನಿ. ತುಂಬಾ ಥ್ಯಾಂಕ್ಸ್ ಶಿವನೇ. ಊರ್ ಬಿಟ್ಟು ಬಂದಿದ್ದಕ್ಕೆ ಬಹಳ ಒಳ್ಳೇದೇ ಆಯ್ತು. ಒಳ್ಳೆ ಮಾಲ್ ಸಿಕ್ತು. ಒಂದ್ 15 ವರ್ಷ ಕುಂತ್ಕೊಂಡು ತಿನ್ಬೋದು. ಕರೆಕ್ಟ್ ಆಗಿ 6 ಕೆಜಿದೆ ಅಪ್ಪ. ಶಿವ, ನಿನ್ ಕರ್ಣನೇ. ಅಯ್ಯೋ ಶಿವ, ಮೈ ಮೇಲೆ ಬಂದ್ಬಿಟ್ಟವನೆ. ಅಯ್ಯ ಶಿವ, ಸಿಟಿಲಿ ಅಂತ ದೊಡ್ಡ ದೊಡ್ಡ ದೇವಸ್ಥಾನ ಬಿಟ್ಬಿಟ್ಟು ಇಂತ ಚಿಕ್ಕ ದೇವಸ್ಥಾನಕ್ಕೆ ಯಾಕೆ ಬಂದೆ ಶಿವ? ಓ, ನೀನ್ ಅದನ್ನ ಕೇಳದ? ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಪೊಲೀಸ್ನವ್ರ ಕಟ ಜಾಸ್ತಿ ಆಗಿದೆ ಕಣೋ ಮಗನೇ. ಅದಕ್ಕೆ ನಿಮ್ಮೇಲೆ ಪ್ರೀತಿ ಹೆಚ್ಚಾಗಿ ಮಫ್ಟಿಲಿ ಬಂದಿದ್ದೀನಿ ಕಣೋ, ಮಫ್ಟಿಲಿ. ಜಗದೀಶ್ವರ, ಯಾವ್ಯಾವ್ದೋ ದೇವ್ರ ಮೈ ಮೇಲೆ ಬರೋದನ್ನ ನೋಡಿದೀನಿ. ಶಿವ ಮೈ ಮೇಲೆ ಬಂದಿರೋದು ನೋಡಿರೋದು ಇದೇ ಫಸ್ಟ್ ಟೈಮು. ಎಲ್ಲಿಂದ ಬಂದೆ ಶಿವ? ಕೈಲಾಸದಿಂದ ಕಣೋ. ಕೈಲಾಸದಲ್ಲಿ ಕೂತು ಕೂತು ಮೊಳೆ ಹೊಡ್ಕೊಂಡು ಬೇಜಾರಾಗಿ ನಿಮ್ಮನ್ನೆಲ್ಲ ನೋಡಿ ಆಶೀರ್ವಾದ ಮಾಡೋಣ ಅಂತ ಬಂದೆ ಕಣಪ್ಪ. ಅಪ್ಪ ಶಿವಪ್ಪ, ಕ್ಯಾಲೆಂಡರ್ ಸುಂದರವಾಗಿ ಕಾಣುತ್ತೀಯ. ಇಲ್ಲ ಶಿವಪ್ಪ, ಕಪ್ಪ ಕಾಣಿಸ್ತೀಯ. ಅಯ್ಯೋ ಮೂದೇವಿ, ಬಾರ ಈ ಕಡೆ. ಬಂದೆ. ಬಾರ ಈ ಕಡೆ. ನಿನ್ಗೆ ಎಷ್ಟೋ ಮನೆಗಳು? ಒಂದೇ ಶಿವಪ್ಪ. ಒಂದು ಮನೆಗೆ ಇಷ್ಟೊಂದು ಕರ್ಗೆ ಇಜ್ಲಾದಂಗ ಆಗಿದ್ಯಲ್ಲ. ನಾವು ಊರ್ ತಿರ್ಗಿ ಕೇರ್ ಕೇರಿ ಅಲ್ದು ಮನೆ ಮನೆ ನುಗ್ಗಿ ಬರ್ಬೇಕಲ್ಲ. ನಾನ್ ಇನ್ನಷ್ಟು ಕಪ್ಪಾಗಿರ್ಬೇಡ, ನನ್ನೇ ಅಪ್ಪ ಗೌರಿ ತನಯ, ಗಂಗೆ ಗೌರಿ ಎಲ್ಲಪ್ಪ? ನಿನ್ ವಾಹನ ನಂದಿಯಲ್ಲಿ? ಗಂಗೆ ಸೀಸನ್ ಇಲ್ಲ ಅಂತ ಕೈಲಾಸದಲ್ಲಿ ಉಳ್ಕೊಂಡ್ಬಿಟ್ಲು. ಗೌರಿ ನಂದಿ ಜೊತೆ ಶಾಪಿಂಗ್ ಹೋಗಿದ್ದಾಳೆ ಮರಿ. ಶಾಪಿಂಗ್? ವಾಟ್ ಶಾಪಿಂಗ್? ವಾಟ್ ಯು ಮೀನ್? Oh, something is wrong. ಇಂಗ್ಲಿಷ್ ಏನಾ? ಇಂಗ್ಲಿಷ್ ಗುಡ್ದವನ ನೀನು? ಕನ್ನಡ ದೇವ್ರ ಹತ್ರ ಇಂಗ್ಲಿಷ್ ಮಾತಾಡ್ತೀಯ? ಅಪ್ಪ ಜಗದೀಶ್ವರ, ನಿಮ್ದೇನೆಯ ಮಧ್ಯದಲ್ಲಿ? ನೀನ್ ಬರ್ತೀಯ ಅಂತ ಗೊತ್ತಾಗಿದ್ರೆ ಬಂಗಾರದಲ್ಲೇ ತ್ರಿಶೂಲ ಮಾಡಿ ಇರ್ತಿದ್ರು. ಇದು ಬಂಗಾರದಲ್ವಾ? ತಗಡು ಶಿವ. ತಗಡ? ನನ್ನ ಮಕ್ಳ, ತಗಡು ನನ್ನ ಮಕ್ಳ. ನಾನು ಬರ್ತೀನಿ ಅಂತ ಗೊತ್ತಿದ್ಮೇಲೆ ಒಂದ್ ಮಾಡ್ಸ್ಬೇಕು ಏನೋ ಬಂದಿತ್ತು ನಿಮ್ಗೆ ರೋಗ. ಶಿವ, ಶಿವ, ಮೋಸ ಮಾಡ್ಬಿಟ್ಟಲ್ಲ ಶಿವ, ಮೋಸ ಮಾಡ್ಬಿಟ್ಟೆ. 15 ವರ್ಷ ಸಂತೋಷವಾಗಿ ಕುಂತ್ಕೊಂಡು ತಿನ್ಬೋದು ಅಂತಿದ್ನಲ್ಲ ಶಿವ. ಅಪ್ಪ, ಅಪ್ಪ, ನಿನ್ನ ಆಸೆ ಪೂರೈಸಕ್ ಆಗ್ಲಿಲ್ಲ
ಆಗ್ಲಿಲ್ಲಪ್ಪ ಆಗ್ಲಿಲ್ಲ. ಶಿವ ಬಂದಿರ್ಲ್ವ ನಿಮ್ಮ ಮೈ ಮೇಲೆ? ಯಾವ ಶಿವ? ಪರಮ ಶಿವ. ಯಾವನಿಗೆ ಗೊತ್ತಾಗಲ್ಲ? ಬೆಳಗ್ಗೆ ಬೆಳಗ್ಗೆನೆ ಉತ್ಸಾಹ ಹತ್ಕೊಂಡ್ಬಿಟ್ಟಿದ್ದಾನಲ್ಲ ನನ್ ಮನೆ. ಆಮೇಲೆ ವಿಚಾರಿಸ್ಕೊತಿಂದ ಅಯ್ಯೋ ಅಯ್ಯೋ, ಈ ಮನೆ ಬಿಟ್ಟು ಹೊರಗಡೆ ಹೋಗೋದು ಕಷ್ಟ ಆಗಿದೆಯಲ್ಲಪ್ಪ. ಮೊದ್ಲು ಹೆಂಗಸರನ್ನ ಕೆಲಸದಿಂದ ತೆಗೆದಾಕ್ಬೇಕು. ಇಲ್ಲ ಅಂದ್ರೆ ನನ್ ಪಾಡು ಬೆದೆಗ್ ಬಂದ್ ನಾಯಿ ಪಾಡಾಗುತ್ತೆ. ಡಾಕ್ಟ್ರೇ, ನನ್ ಕೈಲಿ ತಡೆಯಕ್ಕಾಗ್ತಾ ಇಲ್ಲ ಡಾಕ್ಟ್ರೇ. ಏನಾರು ಔಷಧಿ ಕೊಡಿ ಡಾಕ್ಟ್ರೇ. ಎಂತಾಗಿದೆ ಮಾರಾಯ? ತಲೆನೋವ, ಹೊಟ್ಟೆ ನೋವ, ವಾಂತಿನ, ಬೇದಿನ ಎಂತಾಗಿದೆ ಹೇಳು? ಅಯ್ಯೋ, ಅದ್ ಯಾವ್ದು ಅಲ್ಲ ಡಾಕ್ಟ್ರೇ, ಈ ವಿಷಯನೇ ಬೇರೆ. ಎಂತದದು? ಬನ್ನಿಲಿ. ಅಲ್ಲ ಮಾರಾಯ, 60 ಹಾರೋ ಹೋರಿ ತರ ಔಷಧಿ ಕೊಡಿ ಅಂತ ಬಂದವರನ್ನು ನೋಡಿದ್ದೇನೆ. ಆದ್ರೆ ಇದ್ದದ್ದನ್ನು ಬೇಡ ಎಂದು ಹೇಳುವ ಮೊದಲನೇ ಮನುಷ್ಯನೇ ನೀನು. ಒಂದು ಕೆಲಸ ಮಾಡಿ. ಏನು? ಆದಷ್ಟು ಬೇಗ ಮದುವೆ ಆಗು. ಅಯ್ಯೋ, ನನಗ್ ಮದ್ವೆ ಆಗಿದೆ ಡಾಕ್ಟ್ರೇ. ಮದುವೆ ಆಗಿದೆಯಾ? ಇಂಥ ಸಮಯದಲ್ಲಿ ಗಂಡಸತನ ಬೇಡ ಎಂದು ಹೇಳುವಿಲ್ಲ ಮಾರಾಯ. ಹಾಗಾದರೆ ನಿನ್ನ ಮದುವೆಯಲ್ಲಿ ಏನೋ ಮರ್ಮ ಉಂಟು. ಮರ್ಮನ? ಚನ್ನಪ್ಪ, ಡಾಕ್ಟರ್ ಹತ್ರ, ವಕೀಲರ ಹತ್ರ ಸುಳ್ಳು ಹೇಳಬಾರದು. ಜೀವನವೇ ನಾಶವಾಗಿ ಹೋಗುತ್ತದೆ. ಸತ್ಯ ಹೇಳು. ಸತ್ಯ ಹೇಳಿದ್ರು ನನ್ ಜೀವನ ನಾಶ ಆಗತ್ತೆ ರೀ. ನಿಮ್ಗೆ ಯಾಕ್ರಿ ಬೇಕದಲ್ಲ? ಮೊದ್ಲು ನಿಮ್ ಕಡೆಯಿಂದ ನನ್ ಗಂಡಸನ ಕಡಿಮೆ ಮಾಡಕ್ಕಾಗತ್ತೋ ಇಲ್ವೋ? ಆಗುತ್ತೆ, ಮಾಡುತ್ತೇನೆ ಮಾರಾಯ. ಯಾವುದಕ್ಕೂ ನಿನ್ನ ಹೆಂಡತಿ ಒಪ್ಪಬೇಕಲ್ವೋ? ಅಯ್ಯೋ, ಇದಕ್ಕೆಲ್ಲ ಹೆಂಡತಿ ಒಪ್ಪಿಗೆ ಪಡೆಯಕ್ಕಾಗತ್ತೆ ಡಾಕ್ಟ್ರೇ? ಹಾಗಲ್ಲ ಮಾರಾಯ, ನೀನು ಬೇಡ ಅಂದ್ರು ಬೇಕು ಬೇಡ ಅಂತ ನಿರ್ಧಾರ ಮಾಡಬೇಕಾದ್ದು ನಿನ್ನ ಹೆಂಡತಿ ಅಲ್ಲವೋ? ಡಾಕ್ಟ್ರೇ, ಹೀಗ್ ಮಾಡಿದ್ರೆ ಹೇಗೆ? ಹೇಗೆ? ಸದ್ಯಕ್ಕೆ ಸ್ವಲ್ಪ ದಿನ ಕಡಿಮೆ ಆಗೋ. ಸದ್ಯಕ್ಕೆ ಕಡಿಮೆ ಆಗಬೇಕು. Take this 100 rupees, sir. ಇದು 100 ರೂಪಾಯಿ ನೋಟಲ್ಲ ಸರ್, 500 ರೂಪಾಯಿ. 500? ನಮಗ ಬಂದ ನಮಗ ಯಾವನ 500 ಇಟ್ಟವನೆ. ಓಕೆ, ಕೀಪ್ ದಿ ಚೇಂಜ್. ಲಗೇಜ್ ಎಲ್ಲ ಒಳಗೆ ಪಾರ್ಸಲ್ ಮಾಡ್ಬಿಡು. ಅಣ್ಣ ಅಣ್ಣ ಅಣ್ಣ, ಅದ್ಕೆ ಬನ್ನಿ ಬನ್ನಿ ರೀ, ಯಾರು ಬಂದಿದ್ದಾರೆ ನೋಡಿ. ಅದ್ಕೆ ಅಯ್ಯೋ, ನಿಮ್ಮನ್ನ ಈ ಮನೇಲಿ ನೋಡ್ತಾ ಇದ್ರೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಹೌದು, ನಮಗ್ ಮದ್ವೆ ಮಾಡಿಸ್ಬಿಟ್ಟು ಇಷ್ಟ ದಿವಸ ನೀವೆಲ್ಲಿ ಹೊರಟೋಗಿದ್ರಿ? ಅದನ್ನ ಯಾಕೆ ಹೇಳ್ತೀಯ ಅದ್ಕೆ? ಬೆಳಗಾವು, ಇಂಡಲಿಗಿ, ಬೆಂಗಳೂರು ಸೆಂಟ್ರಲ್, ಬಳ್ಳಾರಿ, ಮೈಸೂರು ಇಲ್ಲೆಲ್ಲ ಸುತ್ತದೇ ಆಗೋಯ್ತು. ಏನು ಸೊಳ್ಳೆ ಕಾಟ ಅಂತೀರಾ? ಸೊಳ್ಳೆ ಕಾಟ? ಜನರ ಕಾಟ. ಅದು ಈಶ್ವರನ ಸೇವೆಗೆ ಅಂತ ದೇವಸ್ಥಾನಕ್ಕೆ ಹೋಗಿದ್ದ. ಜನರು ಬಂದು ಹಂಗೆ ಆನಿಕೆ ಅಂತ ಹಿಡ್ಕೊಂಡ್ಬಿಟ್ರು. ಓ, ಯಾಕೆ? ಬರೀ ದೇವ್ರ ಸೇವೆ ಮಾಡಿದ್ರೆ ಹೆಂಗೆ, ಸ್ವಲ್ಪ ಜನರ ಸೇವೆನು ಮಾಡು ಅಂತ. ಇದಕ್ ಪೊಲೀಸ್ನವ್ರು ಸಪೋರ್ಟ್ ಬೇರೆ. ಅದಕ್ಕೆ ಅವ್ರ ಮಾತು ಯಾಕೆ ಮೀರ್ಬೇಕು ಅಂತ ಜನರ ಸೇವೆ ಮಾಡ್ಕೊಂಡು ಊರ್ ತಿರಿಕಂತ ಇದ್ಬಿಟ್ಟೆ. ಅದಿರ್ಲಿ ಅದಕ್ಕೆ ನಮ್ಮ ಅಣ್ಣ ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂತ ಇದೆ ಅಂತಾನೆ. ಇಲ್ಲ ಅಂದ್ರೆ ಹೇಳ್ಬಿಡಿ, ಅವನ ಕಿವಿನ ಹಂಗೆ ಕಚ್ಚಿ ಲಟ 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 ಅಂತ ತಿರ್ತೀನಿ. ಅಣ್ಣ 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 ಅಯ್ಯೋ, ಎಷ್ಟೊಂದು ಸ್ವರ್ಗೋಗಿದ್ಯಾ ಅಣ್ಣ ಅಣ್ಣ. ಎಲ್ಲೋಗಿದ್ಯೋ ಇಷ್ಟು ದಿವಸ? ಅದಿರ್ಲಿ ಅದಿರ್ಲಿ, ಅದಕ್ಕೆ ಸ್ವಲ್ಪ ಹತ್ರ ಬಾ ಅಣ್ಣ, ನೀನ್ ಹತ್ರ ಬಾ. ಇನ್ನು 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 ನನ್ನ ಕಣ್ಣನ್ನೇ ನಂಬಕ್ ಆಗ್ತಿಲ್ವೇ? ನಿಮ್ಮಿಬ್ಬರನ್ನ ಜೊತೆ ನೋಡ್ತಾ ಇದ್ರೆ
ಆಶೀರ್ವಾದ ಮಾಡು. ಹೇಳೋ, ನನ್ನ ಆಶೀರ್ವಾದ ನಿನ್ ಮೇಲೆ ಯಾವತ್ತೂ ಇರುತ್ತೆ. ಹಂಗಂದ ಹಂಗಂದ ನೀನ್ ಹೇಳಿದ್ಮೇಲೆ ಆಯ್ತು ಬಿಡು. ಅದ್ಗೆ ತಗೊಳ್ಳಿ ಮಾವಿನಕಾಯಿ, ಇದನ್ನ ದಿನ ಹಗದು ಉಗಿತಾ ಇರಿ. ನೋಡಿದ್ರ ಕಾಶ್ಮೀರಿ ಕೇಸರಿ, ಇದನ್ನ ಬೆಳಿಗ್ಗೆ ಹಸುವಿನ ಹಾಲಲ್ಲಿ ಹಾಕಿ 1 ಗ್ಲಾಸು, ಸಾಯಂಕಾಲ 1 ಗ್ಲಾಸು ಕುಡಿತಾ ಇದ್ರೆ ನಿಮ್ಗೆ ಹುಟ್ಟೋ ಮಗು ಕೇಸರಿ ಕಲರ್ ಅಲ್ಲಿ ಹವಳ ತರ ಇರುತ್ತೆ. ಯಾವಾಗ ಕೊಡ್ತೀರಾ ಮಗುನ? ನನ್ನೇನ್ ಕೇಳ್ತೀರಾ? ಅವ್ರನ್ನೇ ಕೇಳಿ. ನಾಚಿಕೆ ನಾಚಿಕೆ ನಿಮ್ಮನ್ನ ಕೇಳ್ದೆ ಯಾರನ್ನ ಕೇಳಿ? ಹೌದು, ಅದೊಂದೇ ಕೊರತೆ ಇರೋದೀಗ.